ಮದುವೆ ಮಾಡ್ಕೊಂಡ್ಬಿಡೋ ಈ ಊದ್ ಜ್ವರಗಳು ಮತ್ತೊಂದು ಎಲ್ಲದಕ್ಕೂ ಮದ್ದದೆ. ನೀನ್ ತುಂಬಾ ಲೇಟ್ ಮಾಡಿದ್ರೆ ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡರ್ ಆಗ್ಬಿಡ್ತಾವು. ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಮದುವೆ ಆಗಿದೆ. ಇದನ್ನ ನಾನು ಹೇಳಿದ್ದೇನೆ ಕರೆಕ್ಟ್ ಆಗಿ. ಅದನ್ನ ಲಿರಿಕ್ ಮಾಡೋದಕ್ಕೂ ಪ್ರಯತ್ನ ಪಟ್ವಿ. ಒಪ್ಕೊಂಡಂತ ಹುಡುಗಿ ದಂಪತಿ ಸುಮಾರು ಜನ ಮದುವೆಗೆ ಬಂದಿಲ್ಲ, ಎಲ್ಲ ಶುಭಾಶಯ. ಇದೇ ತರ ನಾನು ಅಜ್ಜೋಗ ಹೇಳ್ತೀನಿ, ಅಜ್ಜೋ ವೇದಿಕೆ ಹಾಕ್ಬಿಟ್ಟು ಮೈಕ್ ಹಿಡ್ಕೊಂಡು ನಾನು ಬ್ಯಾಚುಲರ್ ಅಂತ ಮಾರ್ಕೆಟಿಂಗ್ ಮಾಡ್ಬೇಡ, ಯಾವ್ದಾನ ಕಟ್ಕೊಂಡ್ಬಿಡಿದ್ರು. ಇದು ಸೇಮ್ ಡೈಲಾಗ್. ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡರ್ ಆಗೋಕ್ ಮುಂಚೆ ಮದುವೆ ಆಗ್ಬಿಡು ಅಂತ ನಮ್ಮ ಕಳಕಳಿಯ ಪ್ರಾರ್ಥನೆ. ಈ ಸಿನಿಮಾ ಈ ಹಾಡಿನ ಹಾಡೇ ಅನ್ಬಾರ್ದು ನೋಡ್ರಿ. ಅದೇ ಬಿಟ್ರೆ ನಾನು ಕೇಳ್ಬೇಕಂತಿದ್ದೆ, ಈ ಸಾಂಗು ನಿಂಗವ್ವನ ಅಥವಾ ನಿಂಗವ್ವನ ಎರಡು ಅಂದ್ಕೊಳ್ಳಿ. ನನಗೆ ಡೌಟ್ ಇದ್ದಿದ್ದೆ. ತುಂಬಾ ಅದ್ಭುತವಾಗಿ ಬರ್ತಿದ್ದೀರಾ, ತುಂಬಾ ಚೆನ್ನಾಗಿದೆ ಬಿಟ್ರೆ. ಹಳ್ಳಿಗೆ ಮೇಡಮ್ ಯಾವ್ದಾದ್ರು ಚಳಿಗಾಲದಲ್ಲಿ ಈ ತರದ್ದು ಒಂದು ಸಂದರ್ಭ ಬಂದಿದ್ದೆ. ದಿನ ಬರುತ್ತೆ ಅಂತ ಹೇಳ್ತಾರೆ ಅವರು. ವಿಜಯ್ ಪ್ರಕಾಶ್ ಸರ್ ಇದಕ್ಕೆ ಇಲ್ಲ ಸರ್, ನಂಗೆ ತಂಗಿ ಇದಾರೆ ಅಂತ. ಆಮೇಲೆ ಇವನನ್ನ ಮನಸ್ಸಿನ ಮೇಲೆ ಏನೇನಾಗಿರುತ್ತೋ ಪಾಪ ಅಮಾಯಕ ಅಂತ ಅಲ್ಲೂ ಪ್ರೂವ್ ಮಾಡ್ಬಿಟ್ಟ ಜಡೇಶ್. ಮಾತಾಡ್ತಾ ನಾನು ವಿಜಿ ಕಾಲೇಜಕ್ಕೆ ವಿಜಿ ನೀನ್ ಸರಿ ನಿಮ್ಮ ಅಪ್ಪನ ಎಬ್ಬಸ್ಬಿಟ್ಟು ನೀನು ನನ್ಗೊಂದು ತಮ್ಮ ತಂಗಿ ಬೇಕು ಅನ್ನೋ ಮಗ ನೀನು ಅಂತ ಅವನು ನನಗೆ ವಾಪಸ್ಸು ರೇಗಕ್ಕೆ ಎಲ್ಲರದು ಮಾತಾಡ್ತಿದ್ರು. ನಿಮ್ ಕತೆ ಇರೋದೇ ನಮ್ಮ ಅಪ್ಪನ ಕೇಳ್ಬೇಡ, ನಾನು 9ನೇ ಮಗು. ನಮ್ಮ ಅಪ್ಪನ ವಿಷಯ ಹೇಳಿದ್ರೆ ನಿಮ್ಮ ಅಪ್ಪ ಬೇರೆ ಏನ್ ಮಾಡ್ತಿದ್ರು ಅಂತ ಕೇಳ್ತಾರೆ ಜನ. ಅದಾದ್ಮೇಲೆ ನಾನೇನಾರ ಹಂಗೆ ಎಬ್ಸಿ ನಮ್ಮ ಅಪ್ಪನ ಕೇಳಿದ್ರೆ ನಮ್ಮ ತಮ್ಮನ ತಂಗಿನೋ ಬೇಕು ಅಂತ ನಮ್ಮ ಮನೆ ಕಾಪಾಡ್ಕೊಡ್ತಿರೋರು. ಹಂಗಾಗಿ ಹೋಗಿ ಅಂಥದ್ದೇನು ಇಲ್ಲ. ಒಂದು ದಾಂಪತ್ಯದಲ್ಲಿ